ಇನ್ನು ಧರ್ಮದ್ರೋಹಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಮತ್ತೆ ಶಾಕ್ ಎದುರಾಗಿದೆ. ಆಗ ಸ್ವಲ್ಪದರಲ್ಲೇ ಪಾರಾಗಿದ್ದ ತಿಮರೋಡಿ ಈಗ ಪೂರ್ತಿ ಗಡಿಪಾರಿಗೆ ಆದೇಶವನ್ನು ಹೊರಡಿಸಲಾಗಿದೆ. ಧರ್ಮದ್ರೋಹಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಆಗ ಸ್ವಲ್ಪದರಲ್ಲೇ ಪಾರು, ಆದರೆ ಈಗ ಪೂರ್ತಿ ಗಡಿಪಾರು. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ ತಿಮರೋಡಿ ಗಡಿಪಾರು ಆದೇಶ ಹೊರಡಿಸಲಾಗಿದೆ. ಪುತ್ತೂರು ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ಹಿಂದೆ ಕೂಡ ಆದೇಶ ಹೊರಡಿಸಿದ್ರು. ಹಿಂದಿನ ಆದೇಶವನ್ನೇ ಸರಿಪಡಿಸಿ ಮತ್ತೊಮ್ಮೆ ಎಸಿ ಅವರು ಆದೇಶವನ್ನು ಮಾಡಿದ್ದಾರೆ. ಆದೇಶ ಪ್ರತಿ ಹಿಡಿದು ತಿಮರೋಡಿ ಮನೆಗೆ ಬೆಳ್ತಂಗಡಿ ಪೊಲೀಸ್ನವರು ಕೂಡ ತೆರಳಿದ್ರು. ಬೆಳ್ತಂಗಡಿಯ ಉಜಿರೆಯಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ, ಅಲ್ಲಿ ಹೋಗಿ ನೋಟಿಸ್ ಕೂಡ ಅಂಟಿಸ್ತಾರೆ. ಪೊಲೀಸ್ನವರು ಮನೆ ತಲುಪುವ ಮೊದಲೇ ತಿಮರೋಡಿ ನಾಪತ್ತೆಯಾಗಿದ್ದಾನೆ. ಇನ್ನು ನೋಟಿಸ್ ಅಂಟಿಸಿ ಮನೆಯಲ್ಲಿ ಶೋಧ ನಡೆಸಿ ಪೊಲೀಸ್ನವರಿಗೆ ವಾಪಸ್ ಕೂಡ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇತ್ತೀಚೆಗೆ ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿತ್ತು. ಈಗ ಅಗೇನ್ ಅದೇ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿದ್ದಾರೆ. ಕಾನೂನಾತ್ಮಕ ತೊಂದರೆ ನೆಪದಲ್ಲಿ ಹೈಕೋರ್ಟ್ ತಡೆಯನ್ನು ನೀಡಿತ್ತು ಈ ಹಿಂದೆ. ಆದರೆ ಈಗ ಹಾಗಾಗಲ್ಲ. ಪೂರ್ಣ ಪ್ರಮಾಣದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ ಕಾನೂನಿನ ತೊಡಕುಗಳು ಏನೇನಿದ್ವಲ್ಲ ಅವೆಲ್ಲವನ್ನು ಸರಿಪಡಿಸಿ ಸ್ಟೆಲ್ಲಾ ವರ್ಗೀಸ್ ಅವರು ಈಗ ಗಡಿಪಾರು ಮಾಡಿದ್ದಾರೆ. ಎಲ್ಲಿಗೆ? ಬೆಳ್ತಂಗಡಿಯಿಂದ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ. ಧರ್ಮಸ್ಥಳದ ವಿರುದ್ಧ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡಿರುವ ಈ ಬುರುಡೆ ಗ್ಯಾಂಗ್ನ ಒಬ್ಬ ಸದಸ್ಯ ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ. ಹಾಗಾಗಿ ಅವ್ರನ್ನ ಈಗ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಮಂಗಳೂರು ಪ್ರತಿನಿಧಿ ಶಶಿಧರ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಗಿರಿಧರ್ ಶೆಟ್ಟಿ ಬಹಳ ಮುಖ್ಯವಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂವಾರಿಗಳಲ್ಲಿ ಬಹಳ ಪ್ರಮುಖ ಸ್ಥಾನದಲ್ಲಿ ಗುರುತಿಸ್ಕೊಳ್ಳುವಂಥದ್ದು ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ. ಈ ಹಿಂದೆ ಕೂಡ ಗಡಿಪಾರು ಆದೇಶವನ್ನು ಸ್ಟೆಲ್ಲಾ ವರ್ಗೀಸ್ ಅವರು ಹೊರಡಿಸಿದ್ರು. ಆಗ ಒಂದಿಷ್ಟು ಕಾನೂನು ತೊಡಕುಗಳು ಎದುರಾಗಿದ್ವು. ಈಗ ಎಲ್ಲವನ್ನ ಸರಿಪಡಿಸಿ ಎಗೇನ್ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರು ಆದೇಶವನ್ನು ಹೊರಡಿಸಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? 2 ತಿಂಗಳ ಹಿಂದೆಯೇ ಪುತ್ತೂರು ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಈ ಒಂದು ಗಡಿಪಾರು ಆದೇಶ ಹೊರಡಿಸಿದ್ರು. ಅನಂತರ ಆ ಗಡಿಪಾರು ಆದೇಶವನ್ನೇ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ವಾದ ಸರಣಿ ಮುಂದಿಡಲಾಗಿತ್ತು. ಅನಂತರ 1-2 ತಿಂಗಳ ಕಾಲ ಹೈಕೋರ್ಟ್ನಲ್ಲಿ ವಾದ ವಿವಾದ ನಡೆದ ಬಳಿಕ ಅದು ಆ ಗಡಿಪಾರು ಆದೇಶವನ್ನು ಸ್ಟೇ ಮಾಡಲಾಗಿದೆ, ಅಂದ್ರೆ ತಡೆಯಾಜ್ಞೆ ನೀಡಲಾಗಿತ್ತು. ಅದರಲ್ಲಿ ಕೆಲವು ಕಾನೂನಾತ್ಮಕ ತೊಂದರೆಗಳಿವೆ. ಕಾನೂನು ತೊಡಕಿನ ಕಾರಣದಿಂದಾಗಿ ಆದೇಶವನ್ನು ಮರುಪರಿಶೀಲನೆ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಹೈಕೋರ್ಟ್ ನೀಡಿತ್ತು. ಇದೀಗ ವಾರದ ಹಿಂದಷ್ಟೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಪುತ್ತೂರಿನ ವಿಭಾಗಾಧಿಕಾರಿಯವರು ತನ್ನ ಕಚೇರಿಗೆ ಕರೆಸಿಕೊಂಡು ಅವರಲ್ಲಿ ಮಾಹಿತಿಯನ್ನು ಕೂಡ ಕೇಳಿದ್ರು. ಅದರ ಜೊತೆಗೆ 32 ಬೇರೆ ಬೇರೆ ಕೇಸುಗಳ ಬಗ್ಗೆ ಕೇಸುಗಳನ್ನು ಎದುರಿಸುತ್ತಿರುವ ಬಗ್ಗೆ ಕೂಡ ಅವರಲ್ಲಿ ಮಾಹಿತಿ ಕೇಳಿದ್ರು. ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ವಕೀಲರು ಪುತ್ತೂರಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಕೂಡ ಪೊಲೀಸರು ಮತ್ತು ಧರ್ಮಸ್ಥಳದ ವಿರುದ್ಧ ಮತ್ತೊಮ್ಮೆ ಹೇಳಿಕೆಯನ್ನು ಕೂಡ ನೀಡಿದ್ರು. ಇದೀಗ ಪುತ್ತೂರು ವಿಭಾಗಾಧಿಕಾರಿಯವರು ಮಹೇಶ್ ಶೆಟ್ಟಿ ವಿರುದ್ಧ ಮತ್ತೆ ಗಡಿಪಾರು ಆದೇಶವನ್ನು ಹೊರಡಿಸಿದ್ದಾರೆ. ಈ ಹಿಂದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಹೊರಡಿಸಿದ ಆದೇಶವನ್ನೇ ಮತ್ತೆ ಹೊರಡಿಸಿರುವಂತದ್ದು. ಅದರಲ್ಲಿ ಕಾನೂನಾತ್ಮಕ ಏನೇನು ತೊಂದರೆ ಇವೆ ಅದನ್ನು ಕೂಡ ಸರಿಪಡಿಸಿ ಈಗ ಆದೇಶ ಹೊರಡಿಸಿದ್ದಾರೆ. ಅದರಂತೆ ಇವತ್ತು ಬೆಳಗ್ಗೆ ಬೆಳ್ತಂಗಡಿ ಆದೇಶದ ಪ್ರತಿಯನ್ನು ಹಿಡಿದು ತಿಮರೋಡಿಯ ಮಹೇಶ್ ಶೆಟ್ಟಿ ಅವರ ಮನೆಗೆ ತೆರಳಿದ್ದಾರೆ. ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಪೊಲೀಸರು ಬರುವ ಮಾಹಿತಿ ತಿಳಿದು ಅದರ ಮೊದಲೇ ಅವರು ನಾಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ತಿಳಿದು ಬಂದಿರುವಂತದ್ದು. ಹಾಗಾಗಿ ಪೊಲೀಸರು ಆದೇಶವನ್ನು ಮನೆಯ ಹೊರಭಾಗದಲ್ಲಿ ಅಂಟಿಸಿ ಅಲ್ಲಿಂದ ಶೋಧ ಕಾರ್ಯಾಚರಣೆ ನಡೆಸಿ ವಾಪಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ತಿಳಿದು ಬರ್ತಾ ಇದೆ. ಹೀಗಾಗಿ ಒಟ್ಟು ಬೆಳವಣಿಗೆ ನೋಡಿದ್ರೆ ಧರ್ಮಸ್ಥಳ ವಿರುದ್ಧ ಸರಣಿಯಾಗಿ ಆರೋಪ ಹೊರಿಸಿರುವಂತದ್ದು ಮತ್ತೆ ಪದೇ ಪದೇ ಹೇಳಿಕೆ ನೀಡಿರುವಂತದ್ದು, ಅದರ ಜೊತೆಗೆ ಬೇರೆ ಬೇರೆ ಕೇಸುಗಳನ್ನು ಎದುರಿಸ್ತಾ ಇರುವ ಕಾರಣದಿಂದಾಗಿ ಬೆಳ್ತಂಗಡಿಯಿಂದ ಈಗ ಉತ್ತರ ಕರ್ನಾಟಕದ ರಾಯಚೂರು ಜಿಲ್ಲೆಗೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಪೊಲೀಸರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈ ಒಂದು ಆದೇಶ ಹೊರಡಿಸಿರುವಂತದ್ದು, ಗಡಿಪಾರು ಆದೇಶ ಮತ್ತೊಮ್ಮೆ ಹೊರಡಿಸಿರುವಂತದ್ದು ಈಗ ಮತ್ತೆ ಚರ್ಚೆಗೆ ಕೂಡ ಕಾರಣ ಆಗಿರುವಂತದ್ದು. ಧನ್ಯವಾದ ಗಿರಿಧರ್ ಶೆಟ್ಟಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.